ಮತ್ತೊಮ್ಮೆ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಿದಕವರೆ ಬೇಳೆ ಹುಳಿ ಮಾಡ್ತಾಯಿದ್ದೀನಿ. ತುಂಬ ವಿಶೇಷವಾಗಿರೋಂಥದ್ದಿದು. ನೋಡಿ, ಅವರೆಕಾಳನ್ನ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 4 to 6 hours ಜಾಸ್ತಿ ನೆನೆಸಿದ್ರೂ ತೊಂದರೆ ಇಲ್ಲ. ತುಂಬ ಅತಿ ನೆನೆಸೋ ಅವಶ್ಯಕತೆ ಇಲ್ಲ. ಆಮೇಲಿಂದ ಹಿಚಕ್ಬಿಟ್ಟು ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ರೆ ಹಿದಕವರೆ ಬೇಳೆ ರೆಡಿ ಆಗುತ್ತೆ. ಅದನ್ನು ಒಂದು ಕಾಲು ಪಾವಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಒಂದು 2 ಹಿಡಿಯಷ್ಟು ಕಡಲೆಕಾಯಿ ಬೀಜನೂ ಸೇರಿಸ್ತಾಯಿದ್ದೀನಿ. ಹಿದಕವರೆ ಬೇಳೆ ಹುಳಿಗೆ ಕಡಲೆಕಾಯಿ ಬೀಜ ಹಾಕಿದ್ರೆ ಕಡಲೆಕಾಯಿ ಬೀಜ ಒಂದೊಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಅಂದರೆ ತಿನ್ನುವಾಗ ಬರೀ ಬೇಳೆ ಅಲ್ದಿರ ಕಡಲೆಕಾಯಿ ಬೀಜದ್ದೊಂಥರ ಕ್ರಂಚು ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಸೇರಿಸ್ಬಿಟ್ಟು ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಬೇಯೋಕ್ಕೆ ಜಾಸ್ತಿ ಹೊತ್ತೇನು ತೊಗೊಳ್ಳಲ್ಲ, ಆಚೆನೇ ಬೇಯಿಸ್ಬೋದು. ಅದು ಬೇಯೋಷ್ಟರಲ್ಲಿ ಅದಕ್ಕೆ ಹಾಕಬೇಕಾಗಿರೋ ಮಸಾಲೆನ ತಯಾರು ಮಾಡ್ಕೊಳ್ಳೋಣ. ಒಂದು ಹಿಡಿಯಷ್ಟು ಕಡಲೆಬೇಳೆ, ಒಂದು ಮುಕ್ಕಾಲು ಹಿಡಿಯಷ್ಟು ಉದ್ದಿನಬೇಳೆ, ಜಾಸ್ತಿ ಉದ್ದಿನಬೇಳೆ ಸೇರಿಸೋ ಅವಶ್ಯಕತೆ ಇಲ್ಲ. ಒಂದು 6 ರಿಂದ 8 ಮೆಣಸುಕಾಳು, ಒಂದು ಹಿಡಿಯಷ್ಟು ಧನಿಯಾ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಬೀಜ. ಚೆನ್ನಾಗಿ ಅದು ಘಮ್ಮನವರೆಗೂ ಹುರಿದ್ಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿ, ನಾನಿಲ್ಲಿ ಜಾಸ್ತಿ ಖಾರ ಮಾಡ್ತಾಯಿಲ್ಲ, ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, 2 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಖಾರ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವಿನ್ನೂ ಖಾರ ತಿನ್ನೋದಾದರೆ ಇನ್ನೊಂಚೂರು ಸೇರಿಸ್ಕೊಳ್ಳಿ. ಆಮೇಲೆ 1 ಇಂಚಷ್ಟು ಚಕ್ಕೆ, 2 ಎಸ್ಲಷ್ಟು ಕರಿಬೇವು ಸೇರಿಸ್ತಾ ಇದ್ದೀನಿ. ಎಲ್ಲದನ್ನು ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದನ್ನೇನು ಹುರಿಯೋಷ್ಟಿಲ್ಲ ಕೊಬ್ಬರಿನ. ಒಂದು ಹಿಡಿಯಷ್ಟು ಕೊಬ್ಬರಿ ಬಳಸ್ತಾ ಇದ್ದೀನಿ. ಆಮೇಲೆ ಜೀರಿಗೆನೂ ಅಷ್ಟೇ ಹುರಿಯೋಷ್ಟಿಲ್ಲ, ಹಾಗೆ ಹಾಕ್ಕೊಳ್ಳೋದು. ನೋಡಿ, ಆ ಕಡೆ ಕಾಳು ಮತ್ತು ಹಿದಕವರೆ ಬೇಳೆ ಬೇಯ್ತಾ ಇದೆ. ನೋಡಿ, ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಡಿ. ಒಂಚೂರು ಹಿಂಗೆ ಮುರಿದ್ರೆ ನೀಟಾಗಿ ಬರೋ ಹಂಗೆ ಬೇಯಿಸ್ಕೊಂಡು ಸಾಕು. ಅದೇ ಬೆಂದರೆ ನಿಮಗೆ ತಿನ್ನೋವಾಗ ಏನೂ ಸಿಕ್ಕದೇ ಇಲ್ಲ ಅನ್ನೋಂಗೆ ಆಗಿಬಿಡುತ್ತೆ, ಮತ್ತು ಕಲಸೋಗ್ಬಿಡೋ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನು ಹಿದಕವರೆ ಬೇಳೆ ಮಾಡೋ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನೀರಿನ ಸಮೇತನೇ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ, ಅದನ್ನು ಸೇರಿಸ್ಕೊಳ್ಳಿ ನೀರನ್ನ. ಇನ್ನು ಇದಕ್ಕೆ ಉಪ್ಪು ಹಾಕೋದು. ಉಪ್ಪು ರುಚಿಗೆ ಬೇಕಾಗಿರೋಷ್ಟು ಹಾಕ್ಕೊಳ್ಳಿ. ನಾನು ಅಂದಾಜಲ್ಲಿ ಹಾಕ್ತೀನಿ. ಉಪ್ಪಿನ ಅಳತೆ ಹೇಳೋದು ಕಷ್ಟ ಆಗುತ್ತೆ. ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ, ನನ್ನ ವೀಡಿಯೋಸ್ ಲೈಕ್ ಆಗ್ತಾಯಿದೆ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಉಪ್ಪು ಹಿಡೀಲಿ ಸ್ವಲ್ಪ ಹೊತ್ತು. ಸ್ವಲ್ಪ ಫ್ರೈ ಆದಮೇಲಿಂದ ನೋಡಿ, ಇವಾಗ ನೋಡಿ ಒಂದು ಸ್ವಲ್ಪ ಬೆಂದಿದೆ, ಇನ್ನೊಂಚೂರು ಚೆನ್ನಾಗಿ ಬೆಂದಿದೆ. ಅತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಡಲೆಕಾಯಿ ಬೀಜನೂ ಅಷ್ಟೇ, ನೀವು ತುಂಬ ಕುಕ್ಕರ್ಗೆಲ್ಲ ಹಾಕಿ ಬೇಯಿಸೋಷ್ಟಿಲ್ಲ. ನಾನು ಆವಾಗಲೇ ತೋರಿಸಿದ್ನಲ್ವ, ಅದೆಲ್ಲ ಹುರಿದಿದ್ದನ್ನ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಅದನ್ನು ರುಬ್ಕೊಂಡು ತಂದಿದ್ದೀನಿ. ಸೇರಿಸ್ತಾ ಇದ್ದೀನಿ ಅದನ್ನು. ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ನೀರು ಸೇರಿಸಿದ್ರೆ ಇನ್ನೊಂಚೂರು ನೋಡಿ, ಮಿಕ್ಸಿಗೆ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇನ್ನೂ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ಸೆಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಿಳಿಯಾಗಿ ಇಟ್ಕೊಂಡಿರಿ. ಅದು ಬೇಯೋಕ್ಕೆ ಮತ್ತು ಕುದ್ದುಬಿಟ್ಟು ಸ್ವಲ್ಪ ಹಿಂಗಕ್ಕೆ ಅವಕಾಶ ಬೇಕು. ಬೇಳೆಗಳು ಹಾಕಿರ್ತೀವಲ್ವ ಹುರಿದು, ಅದು ಸ್ವಲ್ಪ ಕುದೀತಾ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ಮಾಡ್ಕೊಂಡಿರಿ. ಅತಿ ನೀರು ಹಾಕ್ಬಿಡ್ಬೇಡಿ ಹಾಗಂತ. ಇದು ನಾವು ಹುಳಿ ಮಾಡ್ತಾ ಇರೋದು, ಹಾಗಾಗಿ ಅತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಎಲ್ಲ ಕಡೆಯಿಂದ ಕುದಿ ಬರ್ತಾ ಇದೆ. ಈ ಹುಳಿಗೆ ಏನು ವಿಶೇಷ ಅಂತಂದರೆ, ಬರೀ ಉಪ್ಪು ಖಾರ ಎರಡನ್ನೇ ಹಾಕೋದು. ಇದಕ್ಕೆ ಹುಳಿ ಆಗಲಿ ಬೆಲ್ಲ ಆಗಲಿ, ಹುಣಸೆಹಣ್ಣು ಅಥವಾ ಬೆಲ್ಲ ಏನೂ ಹಾಕಲ್ಲ. ಅದು ಒಂದು ವಿಶೇಷ. ಆಮೇಲೆ ಈ ಹಿದಕವರೆ ಬೇಳೆ ಹೇಗೆ ಗೊತ್ತಾ, ನಾನು ಮದುವೆಗೆ ಮುಂಚೆ ನನಗೆ ಹಿದಕವರೆ ಬೇಳೆ ಅನ್ನೋದ್ರ ಪರಿಚಯನೇ ಇರಲಿಲ್ಲ. ನಮ್ಮಮ್ಮನ ಮನೆಯಲ್ಲಿ ಹಿದಕವರೆ ಬೇಳೆ ಮಾಡಿ ಗೊತ್ತಿರಲಿಲ್ಲ ನಮಗೆ. ಇಲ್ಲಿ ಬಂದಮೇಲಿಂದ ನಾನು ನೋಡಿ ತಿಳ್ಕೊಂಡು ಕಲ್ತ್ಕೊಂಡು ಆಮೇಲೆ ಮಾಡ್ತಾ ಇರೋದು. ಇವಾಗ ಇಂಗು ನೀರು ಸೇರಿಸ್ತಾ ಇದ್ದೀನಿ. ಕುದ್ದು ಇನ್ನೇನು ಲಾಸ್ಟ್ ಹಂತಕ್ಕೆ ಬರ್ತಾ ಇದೆ ಅನ್ನುವಾಗ ಇಂಗು ನೀರು ಹಾಕ್ಬಿಟ್ಟು ಎಲ್ಲದನ್ನು ನೋಡಿ ಕುದ್ದು ಅದು ಗಟ್ಟಿಯಾಗಿದೆ ಮತ್ತು ಸ್ವಲ್ಪ ಕಮ್ಮಿನೂ ಆಗಿದೆ. ನೋಡಿ, ಈ ಥರ ಒಳ್ಳೆ ಟೆಕ್ಸ್ಚರ್ ಬರಬೇಕು. ಆಮೇಲೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋದು. ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು, ನೀವು ಬೇಕಾದರೆ ಒಗ್ಗರಣೆನಲ್ಲೇ ಕಡಲೆಕಾಯಿ ಬೀಜನೂ ಸೇರಿಸ್ಬಹುದು. ಇಲ್ಲ ಅಂತಂದರೆ ಈಗ ನಾನು ಬೇಯಿಸಿಬಿಟ್ಟು ಹಾಕಿದ್ನಲ್ವ, ಈ ಥರನೂ ಹಾಕ್ಬೋದು. ನಿಮಗೆ ಯಾವ ಥರ ತೋಚುತ್ತೋ ಆ ಥರ ಹಾಕಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಆಮೇಲೆ ಈ ಥರದ್ದೊಂದು ರೆಸಿಪಿನ ನೀವು ಟ್ರೈ ಮಾಡೋದನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಇದು ಚೆನ್ನಾಗಿ ಆಗುತ್ತೆ ಮತ್ತು ಮನೆಯಲ್ಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಷ್ಟು ಕ್ವಾಂಟಿಟಿ ಮಾಡಿದ್ರೆ ನಿಮಗೆ 4 ಜನ ಇರೋ ಮನೆಯಲ್ಲಿ ಒಂದು ಹೊತ್ತಿಗೆ ಖರ್ಚಾಗೋಗ್ಬಿಡುತ್ತೆ. ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಮಾಡ್ಕೊಳ್ಳೋರು ಇರ್ತೀರ ಅಲ್ವಾ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋರಾದರೆ ಇದನ್ನೇ ಮಲ್ಟಿಪ್ಲೈ ಮಾಡಿಕೊಂಡು ಜಾಸ್ತಿ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.